ನಮಸ್ಕಾರ. ಕ್ವಾಲಿಫೈರ್ 1 ಪಂದ್ಯಕ್ಕೂ ಮುನ್ನ ಆರ್ಸಿಬಿ ತಂಡದಿಂದ ಹೊರಬಿದ್ದರು ನೋಡಿ ಸ್ಟಾರ್ ಆಟಗಾರ. ಸ್ನೇಹಿತರೆ, ಆರ್ಸಿಬಿ ಮತ್ತು ಜಿಟಿ ನಡುವೆ ನಾಳೆ ಧರ್ಮಶಾಲಾ ಮೈದಾನದಲ್ಲಿ ಕ್ವಾಲಿಫೈರ್ 1 ಪಂದ್ಯ ನಡೆಯಲಿದ್ದು, ಈ ಒಂದು ಪಂದ್ಯಕ್ಕೂ ಮುನ್ನ ಆರ್ಸಿಬಿ ತಂಡದಿಂದ ಸ್ಟಾರ್ ಆಟಗಾರ ಹೊರಗೆ ಹೋಗಿದ್ದಾರೆ. ಆರ್ಸಿಬಿ ತಂಡದಿಂದ ಹೊರಹೋಗಿರುವ ಆ ಸ್ಟಾರ್ ಆಟಗಾರ ಯಾರು? ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಈ ಬಾರಿ ಆರ್ಸಿಬಿ ಎರಡನೆಯ ಬಾರಿಗೆ ಮತ್ತೊಮ್ಮೆ ಟ್ರೋಫಿ ಎತ್ತಿ ಹಿಡಿಯುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಧರ್ಮಶಾಲಾ ಮೈದಾನದಲ್ಲಿ ನಾಳೆ ಸಾಯಂಕಾಲ 7:30ಕ್ಕೆ ಆರ್ಸಿಬಿ ಮತ್ತು ಜಿಟಿ ನಡುವಿನ ಕ್ವಾಲಿಫೈರ್ 1 ಪಂದ್ಯ ನಡೆಯಲಿದ್ದು, ಈ ಒಂದು ಪಂದ್ಯಕ್ಕೂ ಮುನ್ನ ಆರ್ಸಿಬಿ ತಂಡದ ಅಭಿಮಾನಿಗಳಿಗೆ ಇದೊಂಥರ ದೊಡ್ಡ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಆರ್ಸಿಬಿ ತಂಡದಿಂದ ಸ್ಟಾರ್ ಆಟಗಾರ ಹೊರಹೋಗಿದ್ದಾರೆ. ಯಾರಪ್ಪ ಅಂತಂದರೆ, ಆರಂಭಿಕರಾಗಿ ಫಿಲ್ ಸಾಲ್ಟ್ ಅವರ ಅನುಪಸ್ಥಿತಿಯಲ್ಲಿ ಆರ್ಸಿಬಿ ತಂಡಕ್ಕೆ ಕಣಕ್ಕೆ ಇಳಿದ ಜಾಕೋಬ್ ಬೆಥೆಲ್ ಅವರಿಗೆ ಫಿಂಗರ್ ಇಂಜುರಿ ಆಗಿರುವುದರಿಂದ ಹೀಗಾಗಿ ಅವರು ನೇರವಾಗಿ ಇಂಗ್ಲೆಂಡ್ಗೆ ತೆರಳಿದ್ದಾರೆ. ಬಟ್ ಅಫಿಷಿಯಲಿಗೆ ಆರ್ಸಿಬಿನೇ ಈ ಒಂದು ಹೇಳಿಕೆಯನ್ನು ಕೊಟ್ಟದ್ದು. ಹೀಗಾಗಿ ಅವರು ಮುಂದಿನ ಕ್ವಾಲಿಫೈರ್ ಪಂದ್ಯ ಆಗಲಿ ಪ್ಲೇ ಆಫ್ ಪಂದ್ಯಗಳಿಗೆ ಜಾಕೋಬ್ ಬೆಥೆಲ್ ಇರೋದಿಲ್ಲ. ಬಟ್ ಆರ್ಸಿಬಿ ತಂಡಕ್ಕೆ ಇದು ಬಿಗ್ ಶಾಕಿಂಗ್ ಅಂದರೆ ತಪ್ಪಾಗಲ್ಲ. ಆರ್ಸಿಬಿ ತಂಡಕ್ಕೆ ಜಾಕೋಬ್ ಬೆಥೆಲ್ ಅವರು 2.60 ಕೋಟಿ ರೂಪಾಯಿಗೆ ಆ್ಯಕ್ಷನಲ್ಲಿ ಖರೀದಿಯಾಗಿದ್ದರು. ಬಟ್ ಅವ್ರ ಕಡೆಯಿಂದ ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೂಡ ಆರ್ಸಿಬಿ ಕಡೆ ಬಂದಿಲ್ಲ. 7 ಪಂದ್ಯಗಳಿಂದ ಜಾಕೋಬ್ ಬೆಥೆಲ್ ಅವರು ಹೊಡೆದದ್ದು ಕೇವಲ 96 ರನ್ಗಳು ಮಾತ್ರ. 124 ಸ್ಟ್ರೈಕ್ ಬ್ಯಾಟ್ ಬೀಸಿದ ಇವರು ಒಂದು ಪಂದ್ಯದಲ್ಲಿ 27 ರನ್ ಬಿಟ್ಟರೆ ಇವರ ಕಡೆಯಿಂದ ಯಾವುದೇ ಥರ ಗರಿಷ್ಠ ರನ್ ಆರ್ಸಿಬಿ ತಂಡದ ಪರವಾಗಿ ಮೂಡಿಬರಲಿಲ್ಲ. ಹೀಗಾಗಿ ಜಾಕೋಬ್ ಬೆಥೆಲ್ ಅವರು ನೇರವಾಗಿ ಫಿಂಗರ್ ಇಂಜುರಿ ಆಗಿ ಇಂಗ್ಲೆಂಡ್ಗೆ ಮರಳಿದ್ದಾರೆ. ಇನ್ನು ಫಿಲ್ ಸಾಲ್ಟ್ ಅವರ ಅನುಪಸ್ಥಿತಿಯಲ್ಲಿ ಕೊಹ್ಲಿ ಜೊತೆಗೆ ಆರಂಭಿಕರಾಗಿ ಕಣಕ್ಕಿಳಿದಿದ್ದ ಜಾಕೋಬ್ ಬೆಥೆಲ್ ಕಡೆಯಿಂದ ನಿರೀಕ್ಷಿತ ಮಟ್ಟದ ಪ್ರದರ್ಶನ ಕೂಡ ಮೂಡಿಬಂದಿಲ್ಲ. ಹೀಗಾಗಿ ಜಾಕೋಬ್ ಬೆಥೆಲ್ ಅವರನ್ನು ಆರ್ಸಿಬಿಯಲ್ಲಿ ಈ ಬಾರಿ ಮಿಸ್ ಮಾಡಿಕೊಂಡ್ರೆ ಇತ್ತ ಫಿಲ್ ಸಾಲ್ಟ್ ಅವರು ಆರ್ಸಿಬಿ ತಂಡಕ್ಕೆ ನೇರವಾಗಿ ಮತ್ತೊಮ್ಮೆ ಆರಂಭಿಕರಾಗಿ ಕಣಕ್ಕಿಳಿದಿದ್ದಾರೆ. ಹೀಗಾಗಿ ಜಾಕೋಬ್ ಬೆಥೆಲ್ ಔಟ್ ಆಗಿದ್ದು ಆರ್ಸಿಬಿ ಅಭಿಮಾನಿಗಳಿಗೆ ಒಂಥರ ಬ್ಯಾಡ್ ನ್ಯೂಸ್. ಆದರೆ ಇತ್ತ ಖುಷಿ ಏನಪ್ಪ ಅಂದರೆ, ಆರ್ಸಿಬಿ ತಂಡಕ್ಕೆ ಮತ್ತೊಮ್ಮೆ ಇಲ್ಲಿ ಫಿಲ್ ಸಾಲ್ಟ್ ಅವರ ಆಗಮನವಾಗಿದೆ. ಹೀಗಾಗಿ ಫಿಲ್ ಸಾಲ್ಟ್ ನಾಳೆ ಪಂದ್ಯಕ್ಕೆ ಅವೈಲೇಬಲ್ ಇರ್ತಾರೆ ಅಂತ ಕೂಡ ಮಾಹಿತಿ ಬರುತ್ತದೆ. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ಹಾಗೆ ನೀವು ಜಾಕೋಬ್ ಬೆಥೆಲ್ ಮತ್ತು ಫಿಲ್ ಸಾಲ್ಟ್ ಈ ಇಬ್ಬರಲ್ಲಿ ಆರ್ಸಿಬಿ ತಂಡಕ್ಕೆ ಯಾರು ಬೆಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.